ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಾತಾ ರಾಜಮತ್ಪಿತಾ ವಾದಿರಾಜೋ ಭ್ರಾತಾ ರಾಜಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಕುರುಸ್ತೋತ್ರದಲ್ಲಿ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಕೃಷ್ಣೇ ಮನಸ್ಥಿರೀಕುರು ಅಂತ. ಕೃಷ್ಣನಲ್ಲಿಯೇ ಮನಸ್ಸು ಸ್ಥಿರವಾಗಿರಲಿ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ: ಹೇ ಚಿತ್ತ ಚಿಂತಯಸ್ವೇಹ ವಾಸುದೇವ ಮಹರ್ನಿಶಂ ನೂನಂ ಯಶ್ಚಿಂತಿತ ಪುಂಸಾಹಂತಿ ಸಂಸಾರ ಬಂಧನಂ ಅಂತ. ಅಂದರೆ, ಎಲೈ ಜೀವನೇ, ಹಗಲು ರಾತ್ರಿ ಎನ್ನದೆ ವಾಸುದೇವನು ಸದಾ ಸ್ಮರಿಸು. ಈ ಸ್ಮರಣೆಯ ಫಲವಾಗಿ ನಿನ್ನ ಸಂಸಾರದ ಬಂಧನವನ್ನು ಹರಿಯು ನಾಶಗೊಳಿಸುತ್ತಾನೆ ಎಂದು ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದಂತೆ, ಹರಿಯಲ್ಲಿ ಸ್ಥಿರವಾದ ಮನ ಉಳ್ಳವನಿಗೆ ಮುಂದೆ ಯಾವ ಆಪತ್ತುಗಳೂ ಇಲ್ಲವೆಂಬ ಅಭಿಪ್ರಾಯದಿಂದ ರಾಜರು ಕೃಷ್ಣೇ ಮನಸ್ಥಿರೀಕುರು ಎಂದಿದ್ದಾರೆ. ದೇವರಲ್ಲಿಯೇ ಮನಸ್ಸಿಟ್ಟ ಯೋಗಿಗಳು ಹೇಗಿರುತ್ತಾರೆ ಎನ್ನಲು ಚಾಂದೋಗ್ಯದ ರೈಕ್ವ ಮುನಿಗಳ ಉತ್ತಮ ನಿದರ್ಶನವನ್ನು ಇಲ್ಲಿ ಹೇಳ್ತಾರೆ. ಜಾನಶ್ರುತಿ ಪೌತ್ರಾಯಣನು ಧರ್ಮಶೀಲನೂ ದಾನಶೀಲನೂ ಆದ ರಾಜನಾಗಿದ್ದನು. ರಾಜ್ಯದ ಎಲ್ಲ ಕಡೆಗಳಲ್ಲಿ ಜನರಿಗೆ ಭೋಜನ ಸೌಕರ್ಯವನ್ನು ಒದಗಿಸಲು ಛತ್ರಗಳು ನಿರ್ಮಿಸಿದ್ದನು. ಇಂತಹ ಉದಾರನಾದ ರಾಜನು ತನ್ನ ಉನ್ನತವಾದ ಪ್ರಸಾರದ ರಾತ್ರಿಯಲ್ಲಿ ಮಲಗಿದ್ದಾಗ ಅವನ ಮೇಲಿನಿಂದ ದೇವಹಂಸಗಳು ಹಾರುತ್ತಾ ಸಾಗುತ್ತಿದ್ದವು. ಆ ಸಂದರ್ಭದಲ್ಲಿ ಒಂದು ಹಂಸವು ಇನ್ನೊಂದು ಹಂಸವನ್ನು ತಡೆದು, ಏಯ್ ನಿಲ್ಲು, ರಾಜ ಜನಶ್ರುತಿ ಪೌತ್ರಾಯಣನು ಕೆಳಗೆ ಮಲಗಿದ್ದಾನೆ. ಅವನ ದೇಹದಿಂದ ಹೊರಹೊಮ್ಮಿದ ಜ್ಯೋತಿಯು ಸುತ್ತಲೂ ಹರಡಿದೆ. ಅದನ್ನು ಸ್ಪರ್ಶಿಸುವ ಸಾಹಸ ಮಾಡಬೇಡ, ನಿನ್ನ ಮೈಯೆಲ್ಲ ಸುಟ್ಟು ಬೂದಿಯಾದೀತು ಎಂದು ಹೇಳಿತು. ಹೀಗೆ ಎಚ್ಚರಿಸಿದ ಹಂಸ. ಆಗ ಇನ್ನೊಂದು ಹಂಸವು ರೈಕ್ವನನ್ನು ಹೊಗಳುವ ರೀತಿಯಲ್ಲಿ, ಈ ರಾಜನ ಬಗ್ಗೆ ಮಾತನಾಡುತ್ತಿರುವಿರಿಯಲ್ಲ, ಆ ರೈಕ್ವನ ಯೋಗ್ಯತೆಯು ಇವನಿಗೆಲ್ಲಿ ಎಂಬುದಾಗಿ ರಾಜನನ್ನು ಮೂದಲಿಸಿ ಮಾತನಾಡಿತು. ಹಂಸಗಳ ಸಂವಾದವನ್ನು ಕೇಳಿದ ರಾಜನು ರೈಕ್ವನನ್ನು ಸಂದರ್ಶಿಸಿ ಅವನಿಂದ ಉಪದೇಶವನ್ನು ಪಡೆಯಲು ಉತ್ಕಂಠಿತನಾದ. ಎಲ್ಲಿಯೂ ರೈಕ್ವರ ಮುನಿಗಳು ಕಾಣಲಿಲ್ಲ. ಕೊನೆಗೂ ಒಂದು ಕಡೆ ಎತ್ತಿನ ಗಾಡಿಯ ಕೆಳಗೆ ಒಂದು ಕಜ್ಜಿ ತುರಿಸಿಕೊಂಡು ಕುಳಿತಿರುವ ಅವಧೂತ ಯೋಗಿ ರೈಕ್ವರನ್ನು ಗುರುತಿಸಿದ ದೂತರು ರಾಜನಿಗೆ ರೈಕ್ವರು ಇರುವನ್ನು ನಿವೇದಿಸಿದರು. ರಾಜರು ಪೌತ್ರಾಯಣನು ರೈಕ್ವನ ಬಳಿಗೆ ಧಾವಿಸಿ ನೂರಾರು ಗೋವುಗಳು ಮತ್ತು ನಾಣ್ಯ ವಾಹನಗಳನ್ನು ಗುರುದಕ್ಷಿಣೆ ಎಂದು ಸಮರ್ಪಿಸುತ್ತಾ ಉಪದೇಶಕ್ಕಾಗಿ ಪ್ರಾರ್ಥಿಸಿದನು. ರೈಕ್ವರು, ಎಲೈ ಶೂದ್ರನೇ, ಈ ಕಾಣಿಕೆಗಳೆಲ್ಲ ನಿನಗೆ ಇರಲಿ, ನನಗೆ ಅದರ ಅವಶ್ಯಕತೆಯೇನೂ ಇಲ್ಲ ಎಂದು ಹೇಳಿ ಈ ಕೊಡುಗೆಯನ್ನು ತಿರಸ್ಕರಿಸಿದರು. ರಾಜನು ಹಂಸಗಳ ಮಾಡಿದ ಅವಮಾನದಿಂದ ದುಃಖಿತನಾಗಿ ರೈಕ್ವಮುನಿಯ ಬಳಿಗೆ ಧಾವಿಸಿ ಬಂದಿದ್ದನು. ಶೋಕದಿಂದ ದ್ರವಿತನಾಗಿ ಓಡಿ ಬಂದಿರುವುದರಿಂದ ರಾಜನನ್ನು ಮುನಿಯು ಶೂದ್ರನೆಂದು ಸಂಬೋಧಿಸಿದ್ದಾನೆ. ರಾಜನು ತಾನು ನೀಡಿದ ಕಾಣಿಕೆಯನ್ನು ರೈಕ್ವರು ತಿರಸ್ಕರಿಸಿದರು. ತಪ್ಪಾಗಿ ಗ್ರಹಿಸಿಕೊಂಡೆನು. ಭೌತಿಕ ಸಂಪತ್ತಿನ ಕಾಮನೆಯೇ ಇಲ್ಲದ ರೈಕ್ವರು ನಿರಪೇಕ್ಷೆಯಿಂದ ಈ ಕಾಣಿಕೆಯನ್ನು ತಿಳಿಸಿದ್ದಾರೆ. ತನ್ನ ಕೊಡುಗೆಯು ಕಡಿಮೆಯಾಯಿತೆಂದು ಮುನಿಯು ಅದನ್ನು ಸ್ವೀಕರಿಸಲಿಲ್ಲವೆಂದು ತಪ್ಪಾಗಿ ಭಾವಿಸಿ ಇನ್ನೂ ಹೆಚ್ಚಿನ ದ್ರವ್ಯ ಸಂಪತ್ತನ್ನು ಮತ್ತು ಪಶು ಸಂಪತ್ತಿನ ಜೊತೆಗೆ ತನ್ನ ಮಗಳನ್ನೂ ಕರೆದುಕೊಂಡು ಬಂದು ಮುನಿಗೆ ಸಮರ್ಪಿಸಿದನು. ರೈಕ್ವ ಮುನಿಗಳು ಇದನ್ನು ನೋಡಿ ಇನ್ನೂ ಅಸಮಾಧಾನಗೊಂಡು, ಈ ಧನಕಾಣಿಕೆ ಸಂಪತ್ತುಗಳನ್ನು ಜ್ಞಾನವನ್ನು ಪಡೆಯುವ ಮುಖವಲ್ಲ, ಕೇವಲ ದ್ರವ್ಯವನ್ನು ವೆಚ್ಚ ಮಾಡಿ ಸಂಪತ್ತಿನ ಬಲದಿಂದ ಜ್ಞಾನವನ್ನು ಪಡೆಯಬಲ್ಲನೆಂದು ಭಾವಿಸಬೇಡ. ಜ್ಞಾನವನ್ನು ಪಡೆಯಲು ಭಕ್ತಿ ವೈರಾಗ್ಯ ಜಿಜ್ಞಾಸೆಗಳೇ ಅಗತ್ಯ. ಧನದಿಂದ ಜ್ಞಾನವನ್ನು ಕೊಂಡುಕೊಳ್ಳಲು ಎಂದೂ ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೂ ರಾಜನ ಪ್ರಾರ್ಥನೆ ಕಣಕಳಿಯನ್ನು ಗಮನಿಸಿ ಅವನು ಕೊಡಮಾಡಿದ ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ಕೆಲ ಸಮಯ ಇದ್ದು ಅವನಿಗೆ ಸಂವರ್ಗ ವಿದ್ಯೆ ಉಪದೇಶವನ್ನು ಮಾಡಿದರು. ದೇಹದ ಹೊರಗಿನ ಭೌತಿಕ ಅಭಿಮಾನಿಗಳಾದ ಸೂರ್ಯ ಚಂದ್ರಾದಿ ದೇವತೆಗಳಿಗೆ ವಾಯುದೇವನಾಗಿಯೂ
ದೇಹದ ಒಳಗೆ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೆ ಪ್ರಾಣದೇವನಾಗಿಯೂ ಜೀವೋತ್ತಮನಾದ ಮುಖ್ಯ ಪ್ರಾಣನೇ ನಿಯಾಮಕನೂ ಲಯಕರ್ತನೂ ಆಗಿರುವನು. ಲಯಕಾರಕನಾಗಿರುವುದರಿಂದಲೇ ಅವನು ಸಂವರ್ಗನಾಗಿರುವನು. ಮುಖ್ಯವಾಯುವಿನ ಈ ಎರಡು ರೂಪಗಳನ್ನು ತಿಳಿದವನು ಮಹಾಜ್ಞಾನಿಯಾಗಿರುವನು. ಸರ್ವೋತ್ತಮನಾದ ಪರಬ್ರಹ್ಮನೇ ಈ ಮುಖ್ಯ ಪ್ರಾಣನಿಗೂ ಆಶ್ರಯ ಹಾಗೂ ಲಯಕಾರಕನು ಎಂದು ರೈಪಮುನಿಗಳು ಪೌತ್ರಾಣಿಗೆ ಉಪದೇಶಿಸಿದರು. ಹೀಗೆ ಇಷ್ಟೆಲ್ಲ ಸಂವರ್ಗ ವಿದ್ಯೆಯ ಬಗ್ಗೆ ಮುಂತಾಗಿ ಉಪದೇಶಿಸಿದರು. ಧನಕನಕಗಳಿಂದ ಕೃಷ್ಣನಲ್ಲಿ ಮನವೊಲಿಸುವುದು ಮುಖ್ಯವಲ್ಲವೆಂದು ರೈಕ ಅಭಿಪ್ರಾಯವಾಗಿದೆ. ಹಾಗಾಗಿ ನಮ್ಮಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಜಿಜ್ಞಾಸುಗಳಿಂದಲೇ ನಾವು ಭಗವತ್ ಪ್ರೀತಿಯನ್ನು ಭಗವತ್ ಅನುಗ್ರಹವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಎಂದು ಹೇಳಿ ಈ ಕಥೆಯನ್ನು ಸಮಾಪ್ತಿ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣ.